ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶಿವರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಒಂದು ಪೆಂಡೆಂಟನ್ನ ತೊಗೊಂಡು ಬಂದ್ವಿ. ಇದು ಬಂದು 18 ಗ್ರಾಮ್ ಇದೆ. 18, 15 ಮತ್ತು 20, 25, 30 ತಕ್ಕನೂ ಇದೆ. ನಾನು ಇದನ್ನು 18 ಗ್ರಾಮ್ ಅಂತ ಹೇಳಿ 18 ಗ್ರಾಮ್ಗೆ ತೊಗೊಂಬಂದಿದ್ದೀನಿ. ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟಪಟ್ಟರು ಈ ಡಿಸೈನ್ ಎಲ್ಲ. ಮತ್ತು ಎಲ್ಲಿ ತೊಗೊಂಬಂದೆ ಅಂತ ಎಲ್ಲನೂ ಕೇಳಿದ್ರು. ಇದು ಎಲ್ಲಿ ತಂದೆ ಅನ್ನೋದು ಅಡ್ರೆಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇದು ಬಂದು ನೋಡಿ ಲಕ್ಷ್ಮೀ ಡಾಲರು. ಕೆಳಗಡೆ ಎಲ್ಲ ಮಾವಿನಕಾಯಿ ಬಾರ್ಡ್ರಿದೆ. ಮತ್ತು ಅದಕ್ಕೆಲ್ಲ ಗೆಜ್ಜೆಗಳು ಬರ್ತಾಯಿದೆ ನೋಡಿ, ಈ ಥರ ಎಲ್ಲ ಭಾಳ ಗ್ರ್ಯಾಂಡಾಗಿದೆ. ನೋಡೋಕ್ಕೆ ಭಾಳ ಲುಕ್ಕಾಗೂ ಇದೆ, ಚೆನ್ನಾಗಿದೆ. ಈ ಒಂದು ಪೆಂಡೆಂಟು ನಾವು ಒಂದು 7-8 ಚೈನ್ಗೆ ವೇರ್ ಮಾಡ್ಬೋದು. ಸೊ ಆ ಥರ ಹೇಳಿ ನಾನು ಇದನ್ನು ಒಂದು ಕೊಂಡಿನ ಅದಕ್ಕೆ ಹಾಕ್ಸ್ಕೊಳ್ತಾ ಬಂದಿದ್ದೀನಿ. ಈ ಪೆಂಡೆಂಟ್ ಒಂದೇ ನಾನು ಸಿಂಗಲ್ ಆಗಿ ತೊಗೊಂಡಿದ್ದು. ತುಂಬಾ ಇಷ್ಟಪಟ್ಟರು ಫ್ರೆಂಡ್ಸ್ಗಳೆಲ್ಲ ಇದನ್ನು. ಈ ಒಂದಕ್ಕೆ ನಾವು ಬಂದು ನೋಡಿ, ನಾವು ಯಾವುದೇ ಒಂದು ಪೆಂಡೆಂಟ್ ತೊಗೊಂಡ್ರು ನಮಗೆ ಇದೊಂದೇ ಲಾಕ್ ಕೊಡೋದು. ಇದೊಂದು ಲಾಕ್ ಕೊಡೋದ್ರಿಂದ ಏನಾಗುತ್ತೆ, ನಾವು ಬರೀ ಈ ಥರ ಮಾತ್ರ ನಾವು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಅರ್ಥ ಆಯ್ತಾ? ಈ ಥರ ಹಾಕಿದ್ರೆ ಲಾಕನ್ನು ಬರೀ ಈ ಥರ ಬಂದು ಕೂತ್ಕೊಳ್ಳುತ್ತೆ ಅಷ್ಟೇ. ಇಲ್ಲ ಅಂದರೆ ಸಪ್ರೇಟಾಗಿ ಈ ಕಡೆ ಏನೋ ಒಂದು ಕೊಂಡಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಣ್ಣದಾಗಿ ಇಲ್ಲೊಂದು ಕೊಂಡಿ ಕೊಟ್ಟಾರಲ್ಲ, ಆ ಥರ ಕೊಂಡಿ ಕೊಟ್ಟರೆ ಪರ್ಮನೆಂಟ್ ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ. ತೆಗಿಯೋಕ್ಕೂ ಆಗೋದಿಲ್ಲ, ಹಾಕೋಕ್ಕೂ ಆಗೋದಿಲ್ಲ. ಅದು ಹೆಂಗಿದೆಯೋ ಹಂಗೇ ಇರಬೇಕು. ಸೊ ಹಂಗಾಗಿ ನಾನೇನು ಮಾಡಿಬಿಟ್ಟೆ, ಇದಕ್ಕೆ ಫಿಕ್ಸ್ ಮಾಡಿ ಬಿಟ್ಬಿಟ್ರೆ ಆಮೇಲೆ ಇದರಲ್ಲೇ ಇರಬೇಕಾಗುತ್ತೆ. ಇನ್ನೊಂದಕ್ಕೆ ಹಾಕ್ಕೊಳ್ಳೋಕ್ಕೆ ಎಲ್ಲಿ ನಾವು ನೋಡಿ, ಇದು ಇವಾಗ ಮೋಹನ್ ಮಾಲೆ ಇದೆ. ಈ ಮೋಹನ್ ಮಾಲೆಯನ್ನು ಬಂದು 30 ಗ್ರಾಮ್ ಇದೆ. ಇದಕ್ಕೊಂದು ಪೆಂಡೆಂಟ್ ಎಲ್ಲಿ ಹೊಂಚೋದು ಅಂತ ಐಡಿಯಾ ಮಾಡಿ ನಮ್ಮ ಫ್ರೆಂಡ್ ಒಬ್ಬರು ಶೋಭಾ ಅಂತ ಇದ್ದಾರೆ, ಅವ್ರ ಹತ್ರ ನಾನೇನು ಮಾಡಿದೆ, ಈ ಪೆಂಡೆಂಟ್ನ ತೊಗೊಂಡೋಗಿ ಈ ಥರ ಅದೊಂದು ಲಾಕನ್ನ ಹಾಕ್ಸ್ಕೊಂಡು ಬಂದೆ ನೋಡಿ ಸ್ನೇಹಿತರೆ. ಈ ಲಾಕ್ ಬಂದು ಸುಮಾರು ಆರ್ಟಿಫಿಷಿಯಲ್ ಚೈನ್ಗಳಿಗೆಲ್ಲ ಹಾಕಿರ್ತಾರೆ. ಇದೇ ಥರ ಲಾಕ್ನ, ಇದು ಗೋಲ್ಡ್ ಲಾಕ್. ಇದು 2 ಗ್ರಾಮ್ಗೆ ಇದಕ್ಕೆ ಹಿಂಗೆ ಓಪನಿಂಗ್ ಕೊಟ್ಟಿರ್ತಾರೆ ನೋಡಿ, ಈ ಥರ ಹಿಂಗೆ ಓಪನ್ ಮಾಡಿಕೊಂಡ್ರೆ ಹಾಕ್ಕೋಬೋದು. ಸೊ ಹಂಗಾಗಿ ಇವಾಗ ಪ್ರತಿಯೊಂದು ಚೈನ್ಗೂ ನೋಡಿ ಈ ಥರ ಮೂತಿಗಳು ಕೊಟ್ಟಿರ್ತಾರೆ. ಈ ಚೈನ್ಗಳು ಇರುತ್ತೆ, ಈ ಚೈನ್ಗೂ ಇರುತ್ತೆ, ಮತ್ತು ಇದಕ್ಕೂ ಇರುತ್ತೆ. ಹಂಗಾಗಿ ನಾನೇನು ಮಾಡಿಬಿಟ್ಟೆ, ಈ ಒಂದು ಐಡಿಯಾ ಮಾಡಿ ಎಲ್ಲ ಚೈನ್ಗೂ ಒಂದೊಂದು ಪೆಂಡೆಂಟ್ ಹೊಂಚೋಕ್ಕಾಗೋದಿಲ್ಲ ನಾವು ಈಗ ಒಂದು ರೈಟ್ಗಳಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನೇ ಹೋಗಿ ಹೇಳಿದೆ, ಈ ಥರ ನನಗೆ ಎಕ್ಸ್ಟ್ರಾ ಒಂದು ನೋಡಿ ಹಿಂಗೆ ಅಳ್ಳಾಡುತ್ತೆ ನೋಡಿ, ಇಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡಿರಿ. ನೋಡಿ ಈ ಲಾಕನ್ನು ಏನು ಆಲ್ರೆಡಿ ಇಲ್ಲೊಂದು ಕೊಂಡಿ ಕೊಟ್ಟಿರ್ತಾರೆ, ಈ ಕಡೆ ಮೂಲೆಯಲ್ಲಿ ಒಂದು ಕೊಂಡಿ, ಈ ಕಡೆ ಮೂಲೆಯಲ್ಲಿ ಒಂದು ಕೊಂಡಿ ಚಿಕ್ಕದಾಗಿ ಕೊಟ್ಟಿರ್ತಾರೆ ನೋಡಿ, ಇವೆರಡು ಕೊಂಡಿ, ಇದೊಂದು ಕೊಂಡಿ. ಈ ಕೊಂಡಿಗೆ ನಾನು ಎಕ್ಸ್ಟ್ರಾ ನೋಡಿ ಈ ಥರ ಒಂದನ್ನು ನಾನು ಈಗ ಆ್ಯಡ್ ಮಾಡಿಸಿದ್ದೀನಿ. ಇದರಲ್ಲಿ ರಿಂಗ್ ಕೊಟ್ಟಿರ್ತಾರೆ, ಹಿಂಗೆ ಹಾಕೋದು ತೆಗೆದು ಮಾಡ್ಬೋದು. ಸೊ ಹಿಂಗಾಗೋದ್ರಿಂದ ಈ ಥರ ಇರೋದ್ರಿಂದ ನೋಡಿ, 2 ಕಡೆಗೂ ನಾನು ಒಂದೊಂದು ಕೊಂಡಿಗಳ್ನ ಆ್ಯಡ್ ಮಾಡಿಸಿದ್ದೀನಿ. ಈ ಕೊಂಡಿ ಎಷ್ಟು ಉಪಯೋಗ ಬರುತ್ತೆ ಅಂದರೆ, ನಮಗೆ ಯಾವ ಚೈನಿಗೆ ಬೇಕಾದರೂ ನಾವು ಇದನ್ನು ಹಾಕ್ತಾ ಹೋಗ್ಬೋದು ಸ್ನೇಹಿತರೆ. ನೋಡೋಣ, ಏನೂ ಇಲ್ಲ, ಸಿಂಪಲ್ಲು, ಭಾಳ ಒಂದು ಸುಲಭವಾಗಿರೋ ಅಂತಹ ಒಂದು ಮೆಥಡ್ ಇದು. ಎಲ್ಲದಕ್ಕೂ ನಾವು ಹೊಂಚೋಕ್ಕಾಗಲ್ಲ. ಈಗ ನಾವು ಜಾಸ್ತಿ ಶ್ರೀಮಂತರು ಅಲ್ಲ, ಬಡವ್ರುಗಳು ಅಲ್ಲ. ಸೊ ಹಂಗಾಗಿ ಏನಾಗುತ್ತೆ, ನಮ್ಗಳಿಗೆ 3-4 ಸೆಟ್ನ ಮಡಿಕೊಳ್ಳೋಕ್ಕೂ ಆಗೋದಿಲ್ಲ. ಹಂಗಾಗಿ ಇರೋದ್ರಲ್ಲೇ ನಾವು ಹಾಕ್ಕೋಬೇಕು ಅಂತ ಅಂದಾಗ ನಮಗೆ ತುಂಬ ಒಂದು ಅನುಕೂಲ ಕೊಡೋ ಅಂಥದ್ದು ಇದು. ಚೈನ್ಗೆ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಹಿಂಗಿಟ್ಕೊಂಡು ಈ ಕಡೆ ಒಂದು ಲಾಕ್ ಮಾಡಿಕೊಂಡು ಇದೇ ಕೊಂಡಿನ ಇಟ್ಕೊಂಡು ತುಂಬ ಸುಲಭವಾಗಿ ನೋಡಿರಿ ಈ ಥರ ಹಾಕ್ಬೋದು. ಚೈನ್ಗೆ ಎಷ್ಟು ಒಂದು ಕಳೆ ಬಂದುಬಿಡ್ತು ಅಂದರೆ ಇವಾಗ ತುಂಬ ಚೆನ್ನಾಗಿ ನೋಡಿ, ಈ ಪೆಂಡೆಂಟ್ ಹಾಕ್ತಾ ಇದ್ದಂಗೆ ಚೈನ್ಗೊಂದು ಲುಕ್ ಬಂದುಬಿಡ್ತು ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಚೈನ್. ಈಗ ತುಂಬ ಜನ ಇದನ್ನು ಮಾಡಿಸ್ಕೋತಾರೆ, ತುಳಸಿ ಹಾರ ಅಂತ ಹೇಳಿ. ಹಂಗೆ ನೋಡಿ ಈ ಥರ ಬರುತ್ತೆ. ಈಗೇನು ಮಧ್ಯದಲ್ಲಿ ಆಲ್ರೆಡಿ ಒಂದು ಕೊಂಡಿ ಇರುತ್ತೆ ನೋಡಿ, ಆ ಕೊಂಡಿಗೆ ಈ ಕೊಂಡಿನ ನಾವು ಆ್ಯಡ್ ಮಾಡಿಸಿ ಈ ಥರ ಬರುತ್ತೆ ನೋಡಿ. ಈಗ ಕಾಣಿಸ್ತಾ ಇದೆ ನೋಡಿ. ನೀವುಗಳು ಮನೇಲಿ ಈ ಥರ ಒಂದು ಪೆಂಡೆಂಟ್ ಇದ್ದು ಒಂದೇ ಚೈನ್ಗೆ ಹಾಕ್ಕೋಬೇಕು ಅನ್ನೋರು ಈ ಥರ ನೀವು ಮಾಡ್ಕೋಬೋದು. ನಾನು ಇದೊಂದೇ ಪೆಂಡೆಂಟ್ನ ಎಲ್ಲ ಚೈನ್ಗೂ ನಾನು ಹಾಕ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಚೈನ್ಗೆ ಹಾಕ್ಬಿಟ್ಟು ನೋಡೋಣ. ಯಾಕಂದರೆ ಚಿನ್ನದ ರೇಟು ತುಂಬ ದುಬಾರಿ ಆಗಿಬಿಟ್ಟಿದೆ, ನಾವೇನು ತೊಗೊಳೋಕ್ಕೂ ಕಷ್ಟನೇ ಆಗೋಗ್ಬಿಟ್ಟಿದೆ ಈಗಿನ ಪರಿಸ್ಥಿತಿಯಲ್ಲಿ.
ಮತ್ತು ಒಂದೊಂದೇ ಸೆಟ್ ಹಾಕ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ಎಲ್ಲ ಕಡೆಗೂ. ಐಡಿಯಾ ಉಪಯೋಗಿಸೋದ್ರಿಂದ ನಾವು ನಾವು 4-5 ಡಿಸೈನ್ ಮಡಿಕೊಂಡಿದ್ದೀವಿ ಮನೇಲಿ ಅನ್ನೋದೊಂದು ಇರುತ್ತಲ್ವರ. ಹಂಗಾಗಿ ನೋಡಿ ಈಗ ಈ ಚೈನಿಂದ ಆಯಿತು. ನೆಕ್ಸ್ಟು ಈಗ ಮೋಹನ್ ಮಾಲೆಗೆ ಹಾಕ್ತೀನಿ ನೋಡಿ ಸ್ನೇಹಿತರೆ. ಮತ್ತು ಇದು ಏನು ತೂಕನೂ ಜಾಸ್ತಿ ಇಲ್ಲ, 18 ಗ್ರಾಮ್ಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತಿದ್ದು. 18ರಿಂದ 20 ಗ್ರಾಮ್ ಬೇಕು. ಏನಕ್ಕೆ ಅಂದರೆ ಈ ಚೈನ್ ವೆಯ್ಟ್ ತಡಿಬೇಕು ಮತ್ತು ಈ ಕೊಂಡಿಗಳೆಲ್ಲ ಬಂದೋಬಸ್ತಾಗಿರಬೇಕು ಅಂದರೆ 18 ಗ್ರಾಮು 20 ಗ್ರಾಮ್ ಇದ್ರೇ ಸ್ನೇಹಿತರೆ. ತೀರಾ ಕಡಿಮೆ ಅಂದರೆ ಲುಕ್ ಇರೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ನಮ್ಗೆ ಡಿಸೈನು, ವೆಯ್ಟು, ಕೊಂಡಿಗಳು ಇವೆಲ್ಲ ಬೇಕು ಅಂದರೆ ನಮ್ಗೆ ಆಲ್ಮೋಸ್ಟ್ ನಮಗೊಂದು 18ರಿಂದ 20 ಗ್ರಾಮ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದೆಲ್ಲ. ನೋಡಿ ಸ್ನೇಹಿತರೆ, ಈಗ ಈ ಚೈನ್ಗೆ ರೆಡಿ ಆಯಿತು ಇದು. ನೋಡಿ ಇದು ಎರಡನೇದು. ಅವೆಲ್ಲ ಈ ಚೈನ್ಗೆ ಹಾಕಿದ್ದೆ. ಇವಾಗ ಈ ಚೈನ್ಗೆ ಎಷ್ಟು ಲುಕ್ ಆಗಿದೆ. ಇದಕ್ಕೂ ಅಷ್ಟೇ ಮಧ್ಯದಲ್ಲಿ ಹಾಕೋಕ್ಕಾಗಲ್ಲ, ಯಾಕೆ ಓಪನ್ ಇರೋದ್ರಿಂದ. ನೋಡಿ ಹಿಂಗೆ 2 ಕೊಂಡಿಗೂ ನಾವು ಹಾಕಲೇಬೇಕು. ಈ ಥರ ಬರುತ್ತೆ ನೋಡಿ, ಕೊಂಡಿ ಕಾಣಿಸ್ತಾ ಇದೆಯಲ್ಲ ಈಗ ನಿಮಗೆ. ಹಂಗೆ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 2 ಸೆಟ್ ಆಯಿತು. ಅದೊಂದು ಫಂಕ್ಷನ್ಗೆ ಇದೊಂದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ಬೋದು. ನೋಡೋಕ್ಕೂ ಲುಕ್ಕಾಗೇ ಇರುತ್ತೆ. ತಡಿಯಪ್ಪ ಒಂದೇ ಚೈನ್ ಹಾಕಬೇಕು ಅನ್ನೋ ಥರ ಏನೂ ಇಲ್ಲ. ನಿಮಗೆ ದುಡ್ಡಿದ್ದಂಥ ಕಾಲಕ್ಕೆ ಬೇಕಂದರೆ ಇನ್ನೊಂದು ಪೆಂಡೆಂಟು ಸಹ ನೀವು ತೊಗೋಬೋದು. ಇದು 2ನೇ ಚೈನ್. ಈಗ ಇದನ್ನು ರಿಮೂವ್ ಮಾಡಿ ನೋಡಿ ಇನ್ನೊಂದು ಮುತ್ತಿನ ಸರ ತೋರಿಸ್ತೀನಿ. ಮುತ್ತಿನ ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ತೊಗೊಂಡಾಗ ಆಲೆ ಮುತ್ತು ಇದು ಸೆಟ್ಟೇ ಬಂದು ಈ ಮುತ್ತಿಗೆ 8,000 ಆಗಿತ್ತು. ತುಂಬಾ ಚೆನ್ನಾಗಿದೆ ಮುತ್ತು. ಚಿಕ್ಕಪೇಟೆಯಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಆಚಾರ್ಯರು, ಅವರೇ ನನಗೆಲ್ಲ ಪ್ರತಿಯೊಂದನ್ನು ಕೊಡಿಸೋದು. ನಾನು ಗೋಲ್ಡೆಲ್ಲ ಅವ್ರ ಹತ್ರನೇ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಾವು ಯಾವ ಡಿಸೈನ್ ಕೇಳಿದ್ರು. ಇದಕ್ಕೆ ನಾನೇನು ಮಾಡಿದೆ ಅಂದರೆ ನೋಡಿ, ಇಲ್ಲಿ ಒಂದು ಕೊಂಡಿ ಹಾಕಿಸ್ದೆ ಸಿಂಪಲ್ಲಾಗಿ. ಕೆಲವರು ಚಿನ್ನದಲ್ಲೇ ಎಣಿತಾರೆ, ನಾನು ಚಿನ್ನದಲ್ಲಿ ಎಣಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಬರೀ ನೋಡಿ ಇಲ್ಲಿ 1-1.5 ಗ್ರಾಮ್ ಆಯಿತು ಈ ಕೊಂಡಿ ಬಂದೋಬಸ್ತಾಗಿರೋಕ್ಕೆ. ಇವು ಎಲ್ಲದರಿಂದನೂ ಒಂದು 4 ಗ್ರಾಮ್ ಏನೋ ಆಯಿತು, 1 ಗ್ರಾಮು. ಮತ್ತು ಕೆಳಗಡೆ ಇಲ್ಲಿ ಕೊಂಡಿಗಳು, ಈ ಕೊಂಡಿಗಳು ಎಲ್ಲ ಒಂದು 6 ಗ್ರಾಮು 8 ಗ್ರಾಮಲ್ಲೂ ಈ ಸರನ ನಾನು ರೆಡಿ ಮಾಡಿಸ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಈ ಬ್ಲೂ ಸ್ಯಾರಿ, ರೆಡ್ ಸ್ಯಾರಿ, ಆ ಥರ ಸ್ಯಾರಿಗಳ ಮೇಲೆಲ್ಲ ಸಖತ್ತಾಗಿ ಕಾಣುತ್ತೆ. ಮುತ್ತಿನ ಸರ ಹಾಕ್ಕೊಂಬಿಟ್ರೆ ಎಷ್ಟು ಜನ ಕೇಳಿದ್ರು ನನ್ನ ಫ್ರೆಂಡ್ಸು. ಇದು ಒರಿಜಿನಲ್ ಮುತ್ತು ಸ್ನೇಹಿತರೆ. ಈ ಮುತ್ತಿಗೂ ಸರಕ್ಕೂ ಒಂದು ಪೆಂಡೆಂಟ್ ಬೇಕಲ್ಲ, ಏನು ಮಾಡೋದು ಅಂತ ಹೇಳಿ ಆಮೇಲೆ ಇದನ್ನು ಸಹ ನಾನು ಅದಕ್ಕೆ ವೇರ್ ಮಾಡಿದೆ. ಅದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಭಾಳ ಚೆನ್ನಾಗಿದೆ ಮುತ್ತು. ಲೋಕಲ್ ಮುತ್ತು ಯಾರೂ ತೊಗೋಬೇಡಿ, ಒರಿಜಿನಲ್ ಮುತ್ತು ಕೇಳಿ ಒಬ್ಬರು ಕುರಿತು ಪರಿಚಯ ಇರೋ ಕಡೆ ನೀವೇ ಹೋಗಿ ತೊಗೊಬನ್ನಿ. ಯಾಕಂದರೆ ಅವೆಲ್ಲ ಶಾಶ್ವತವಾಗಿ ಉಳಿಯೋವಂಥ ಬದುಕು. 2 ದಿವಸಕ್ಕೆ ಬೆಳಗಾಗೋಗೋದು, ಬಿಸಾಕೋದು. ಯಾಕಂದರೆ ಅದಕ್ಕೆ ನಾವು ಚಿನ್ನ ಆಲ್ರೆಡಿ ಹಾಕ್ಸಿರ್ತೀವ, ಮುತ್ತು ಹೋಗ್ಬಿಟ್ರೆ ನಮಗೆ ಬೇಜಾರಾಗುತ್ತೆ. ಹಂಗಾಗಿ ಗುರುತು ಪರಿಚಯ ಇರೋರ ಕಡೆ ನೀವು ಹೋಗ್ಬಿಟ್ಟು ಮುತ್ತನ್ನ ತೊಗೊಂಬರ್ಬೇಕು. ಭಾಳ ಲುಕ್ಕು ಇರುತ್ತೆ, ನೋಡೋಕ್ಕೆ ಚೆನ್ನಾಗೂ ಕಾಣುತ್ತೆ. ಅದರಲ್ಲಂತೂ ಬ್ಲೂ ಸೀರೆ, ರೆಡ್ ಸೀರೆ, ಈ ಪಿಂಕ್ ಸೀರೆ, ಈ ಥರ ಡಾರ್ಕ್ ಗ್ರೀನ್ ಸ್ಯಾರೀಸು, ಈ ಥರ ಸ್ಯಾರಿಗಳ ಮೇಲೆಲ್ಲ ನೀವು ಹಾಕ್ಕೊಂಡ್ರೆ ಒಂದು ಭಾಳನೇ ಲುಕ್ಕು ಕೊಟ್ಬಿಡುತ್ತೆ ಈ ಮುತ್ತಿನ ಸರ ಬಂದು. ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ ಮುತ್ತಿನ ಸರ ರೆಡಿ. ಈಗ ನೋಡಿ ಮುತ್ತಿನ ಸರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಇದನ್ನು ನಾನು ಸ್ವಲ್ಪ ಲಾಂಗು ಇಕ್ಸಿದ್ದೀನಿ ನೋಡಿ, ಚೈನು ಲಾಂಗು ಇದೆ. ಸೊ ಹಂಗಾಗಿ ಭಾಳ ಒಂದು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಈ ಪೆಂಡೆಂಟ್ ಮಾತ್ರ ಭಾಳ ಜನನೇ ಕೇಳಿದ್ರು. ತುಂಬಾ ಗ್ರ್ಯಾಂಡಾಗೂ ಇದೆ, ಚೆನ್ನಾಗೂ ಕಾಣುತ್ತೆ. ತೂಕನೂ ಕಡಿಮೆ ಇರೋದ್ರಿಂದ ನಮ್ಮ ಕಟ್ಕೊಂಡು ಹಾಕ್ಕೊಂಡು ಹೋಗಬೇಕು, ಇಲ್ಲ ಒಂದು ಕೊಂಡಿ ಹಾಕ್ಕೊಂಡು ಹೋಗಬೇಕು ಅನ್ನೋ ಪರಿಸ್ಥಿತಿ ಇರೋದಿಲ್ಲ. ಇರೋದನ್ನು ನಾವು ಈ ರೀತಿನೂ ಉಪಯೋಗಿಸ್ಕೋಬೋದಲ್ವ ಅಂತ ಒಂದು ಚಿಕ್ಕ ಮಾಹಿತಿನ ನಿಮಗೆ ಕೊಡ್ತಾ ಬಂದೆ. $1 ಇರೋದ್ರಿಂದ ನೀವು ಕೊಂಡಿಗೆ ತೂರಿಸ್ಕೊಂಬಿಟ್ರೆ, ಅದು ಒಂದು ತೋರಿಸ್ತೀನಿ ತಡೀರಿ. ಈಗ ಮುತ್ತಿನ ಸರ ಇದೆ ನೋಡಿ, ಮಧ್ಯ ಕೊಂಡಿಗೆ ತೋರಿಸ್ಕೊಂಡ್ರೆ ತೂರ್ಸಂಗೆ ಈ ಥರ ಬರುತ್ತೆ. ಅವಾಗ ಈ ಥರ ಬರುತ್ತೆ. ಈ ಥರ ಬಂದರೆ ತಿರ್ಗಾ ಇಲ್ಲಿ ಒಂದು ಕೊಂಡಿ ಹಾಕ್ಸ್ಕೊಳ್ಳೇಬೇಕು. ಈ ಮೂತಿಗೂ ನೀವೊಂದು ಕೊಂಡಿ ಜಾಯಿಂಟ್ ಮಾಡ್ಕೊಳ್ಳೇಬೇಕು ಮೇಲ್ಗಡೆ. ಅರ್ಥ ಆಯ್ತಾ? ಅದ್ರ ಬದಲು ಮತ್ತು ಇದೇನಾಗುತ್ತೆ ಅಂದರೆ ಗುಡ್ಡು ಕುತ್ಕೊಂಡ್ಬಿಡುತ್ತೆ, ಒಂದೇ ಜಾಗದಲ್ಲಿ ಕುತ್ಕೊಳ್ಳುತ್ತೆ ಹಿಂಗೆ ಕತ್ತಿಗೆ. ಈ ಥರ ನಾವು ಇಲ್ಲಿ ಪೆಂಡೆಂಟ್ ಹಾಕ್ಕೊಳ್ತಾ ಬಂದರೆ ಒಂದು ಸ್ವಲ್ಪ ಅಗಲ ಬರೋದ್ರಿಂದ ಕುತ್ತಿಗೆಗೆ ಲುಕ್ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರನ ನಾವು ಮಾಡಿಸ್ಕೋಬೋದು. ಮತ್ತು ಇದು ಮಾಮೂಲಿ ಗಜರ ಚೈನು, ಸಿಂಪಲ್ ಚೈನ್ಗಳು ಇನ್ನೂ ಇರ್ತಾವಲ್ಲ, ಆ ಚೈನ್ಗಳಿಗೆಲ್ಲ ನಾವೇನು ಮಾಡ್ಬೋದು ಅಂದರೆ ಇವಕ್ಕೆಲ್ಲ ಮಾಮೂಲಿ ಸಿಂಪಲ್ ನೋಡಿ, ಈ ಏನೋ ಒಂದು ಕೊಂಡಿ ಇರುತ್ತಲ್ಲ, ಈ ಕೊಂಡಿಗೇ ಡೈರೆಕ್ಟಾಗಿ
ಹಾಕ್ಕೊಂಬಿಟ್ಟು ಇಲ್ಲೇ ಈ ಕೊಂಡಿಗೆ ಲಾಕ್ ಮಾಡ್ಕೊಬಿಡ್ಬೇಕು, ಮುಂದೆ ಹೋಗಂಗೆ ಇಲ್ಲ. ನೋಡಿ ಎಷ್ಟು ಲುಕ್ ಕಾಣುತ್ತೆ. ಇದನ್ನು ಭಾಳನೇ ಒಂದು ಲುಕ್ಕಾಗಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಒಂದು ಪೆಂಡೆಂಟು 4 ಚೈನ್ಗೂ ಸಹ ನಾವು ಹಾಕೋಬೋದು. ಮತ್ತು ಇನ್ನೊಂದು ಸಿಂಗಲ್ ಎಳೆ ಚೈನ್ ಬರುತ್ತೆ ನೋಡಿ. ಆನಂತರ ಕರಿಮಣಿಗೆ ನಾನು ಹಾಕೋದನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕರಿಮಣಿ ಸರ ಇದು. ಕರಿಮಣಿ ಸರಕ್ಕೂ ಭಾಳನೇ ಸಿಂಪಲಾಗಿ ಹಾಕ್ಕೋಬೋದು. ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂದರೆ ಕರಿಮಣಿ ಸರಕ್ಕಂತೂ ನಾನಂತೂ ಎಷ್ಟು ಸರಿ ಹಾಕ್ಬಿಡ್ತೀನಿ. ಈ ಕರಿಮಣಿಗೆ ಭಾಳ ಇಷ್ಟಪಡ್ತೀನಿ ನಾನಂತೂ. ಎಲ್ಲ 40-30 ಗ್ರಾಮ್ ಒಳಗಡೆ ನಾನು ಸಿಂಪಲಾಗೆ ಮಾಡಿಸಿರೋದು, ಜಾಸ್ತಿ ವೆಯ್ಟ್ ಯಾವೂ ಇಲ್ಲ ನೋಡಿ ಸ್ನೇಹಿತರೆ. ಕರಿಮಣಿದು ಕರಿಮಣಿ ಸರಕ್ಕೂ ಭಾಳ ಲುಕ್ ಕಾಣ್ತಾಯಿದೆ. ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂದರೆ ಕರಿಮಣಿ ಸರ ಸಿಂಪಲಾಗಿ ಚೆನ್ನಾಗಿದೆ. ಹಾಕೊಂಬಿಟ್ರಂತೂ ಕುತ್ತಿಗೆಗೆ ಎಷ್ಟು ಚೆನ್ನಾಗಿ ಕಾಣುತ್ತೋ. ಇದೇ ಪೆಂಡೆಂಟ್ನ ನಾವು ಇದಕ್ಕೂ ಸಹ ಉಪಯೋಗಿಸ್ಕೊಳ್ತಾ ಬರ್ಬೋದು ನೋಡಿ. ಈಗ ಇಲ್ಲಿ ಗಜ್ರಾ ಚೈನ್ ಆಯಿತು, ಮತ್ತು ಒಂದು ತುಳಸಿ ಹಾರ ಆಯಿತು, ಒಂದು ಮೋಹನ್ ಮಾಲೆ ಆಯಿತು, ಒಂದು ಮುತ್ತಿನ ಸರ ಆಯಿತು, ಮತ್ತು ಒಂದು ಕರಿಮಣಿ ಸರ. ಇಷ್ಟು ಸರ 5 ಸೆಟ್ಗೂ ನಾವು ಇದೊಂದೇ ಪೆಂಡೆಂಟ್ನ ಹಾಕ್ತಾ ಬಂದಿದ್ವಿ. ಕರಿಮಣಿ ಸರ ಆಯಿತು. ನೆಕ್ಸ್ಟು ಮಾಮೂಲಿ ನಮ್ಮದು ಏನೊಂದು ಸರ ಬರುತ್ತೆ ನೋಡಿ, ಸಿಂಪಲಾಗೆಲ್ಲ ನಾವು ಹೋಗಿ ಬರೋಕ್ಕೆ ಅಂತ ಸಿಂಪಲ್ ಎಳೆ. ಕೆಲವರು ಯಾವ ಡಿಸೈನು ಬೇಡ ನಮಗೆ ಅಂತ ಇಷ್ಟಪಡ್ತಾರೆ, ಅಂಥವ್ರಿಗೇನು ಸಹ ಇದು ಸಿಂಪಲಾಗಿರುತ್ತೆ. ಈ ಥರನೂ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು. ಇದು ಸಿಂಪಲ್ ಎಳೆ, ಇದು ಸಿಂಪಲಾಗಿ ಚೆನ್ನಾಗಿದೆ. ನಾನು ಇದೊಂದೇ ಪೆಂಡೆಂಟ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ಇರೋ ಚೈನ್ಗಳಿಗೆ. ಅಲ್ಲಿಗೆ 1 2 3 4 5 6 ಚೈನ್ಗೂ ಸಹ ನಾವು ಇದನ್ನೇ ನಾವು ಯೂಸ್ ಮಾಡ್ಕೊಳ್ತಾ ಬರ್ಬೋದು. ತುಂಬ ಆ ನಂತರ ನಾನು ಕೆಲವು ಕಲರ್ಸ್ ಮಣಿಗಳ್ನ ತೊಗೊಂಬಂದಿದ್ದೀನಿ ಮನೆಗೆ ನೋಡಿ. ಕಲರ್ಸ್ ಮಣಿ ಸರ ತಂದಿದ್ದೆ. ಇದೂ ಸಹ ನಾನೆಲ್ಲ ಚಿಕ್ಕಪೇಟೆಯಲ್ಲೇ ನನ್ನ ಫ್ರೆಂಡ್ ಇದ್ದಾಳಲ್ಲ, ಅವ್ರ ಮನೆ ತವೇನೇ ಇವು ಸಿಕ್ಕುತ್ತೆ. ಅವರೇ ಕರ್ಕೊಂಡೋಗಿ ನನಗೆಲ್ಲ ಕೊಡಿಸಿದ್ದು. ಏನಾಗಿದೆ ತುಂಬ ಕಡಿಮೆಯಿಂದನೂ ಬಿಟ್ಬಿಟ್ಟಿದ್ದಾರೆ, ಹಂಗಾಗಿ ರೇಟ್ಗಳು ಹೇಳೋಕ್ಕಾಗೋದಿಲ್ಲ. ನಾನು ತಂದಿರೋದು ಇವು ಕಡಿಮೆದೇ. ಅದರಲ್ಲೂ ಇನ್ನೂ ಕಡಿಮೆ ಬಂದಿದ್ದಾವೆ, ಅದರಲ್ಲೂ ಜಾಸ್ತಿವೂ ಬಂದಿದೆ. ರೈಟ್ ಹೇಳೋದ್ರಿಂದ ಇದು ಸುಳ್ಳು, ಇದು ರೈಟು ಅಂತಾರೆ. ಯಾಕೆ ಅಂದ್ಬಿಟ್ಟು ನಾನು ಬರೀ ಡಿಸೈನ್ ಮಾತ್ರ ತೋರಿಸ್ತೀನಿ. ಇವಂತೂ ತುಂಬ ಫೇಮಸ್ ಬಿಡಿ, ಎಲ್ಲರೂ ಹಾಕ್ತಾರೆ ಇವಾಗ. ಎಲ್ಲರೂ ಹಾಕ್ತಾರೆ ಅಂದ್ಬಿಟ್ಟೆ ನಾನು ಇವಾಗ ಹಾಕೋದು ಬಿಟ್ಬಿಟ್ಟಿದ್ದೀನಿ ಅವನ್ನ. ಡಿಸೈನ್ 4 ಯಾವುದನ ಒಂದು ಸಣ್ಣ ಫಂಕ್ಷನ್ಗಳಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಕುತ್ತಿಗೆಗೆ ಅಂದರೆ ಈ ಒಂದು ಪೆಂಡೆಂಟನ್ನೇ ಸಹ ನಾನು ಅದಕ್ಕೂ ವೇರ್ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೇಮ್ ಕೊಕ್ಕಿನೇ ನೋಡಿ, ಇದೇ ಸೇಮ್ ಕೊಕ್ಕಿನೇ ನಾನು ಈ ಒಂದು ಪೆಂಡೆಂಟ್ಗೆ ಇಲ್ಲಿ ವೆಲ್ಡ್ ಮಾಡಿಸಿರೋದು ನೋಡಿ. ಇದಕ್ಕೆ ಅಟ್ಯಾಚ್ ಮಾಡಿಸ್ಬಿಟ್ಟಿದ್ದೀನಿ. ಸೇಮ್ ಕಾಣಿಸ್ತಾಯ್ತಾ ನೋಡಿ, ಸೇಮ್ ಕೊಕ್ಕಿ. ಈ ಥರ ಒಂದು ಕೊಕ್ಕಿನ ನೀವು ಹಾಕ್ಸ್ಕೊಂಬಿಟ್ರೆ ತೊಗೊಳ್ಳೋ ಪೆಂಡೆಂಟ್ಗೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನೀವು. ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡಾಗೂ ಕಾಣುತ್ತೆ ಬರುತ್ತೆ. ಇದಕ್ಕೆ ಹಾಕಿದ್ದೀನಿ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದರೆ. ಮಣಿ ಮಾಮೂಲಿ ಲೋಕಲ್ ಮಣಿನೇ ಇದು ಮಾತ್ರ. ಇದು ಮಣಿ ಲೋಕಲ್ಲೇ, ಅದೇ ಪೆಂಡೆಂಟ್ ಮಾತ್ರ ಗೋಲ್ಡ್ದು. ಎಷ್ಟು ಲುಕ್ ಇದೆ ಅಂದರೆ ನೋಡೋಕ್ಕೆ ಒಂದು ಆನಂದ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಅಂದರೆ ಈ ಚಿನ್ನದ ಪೆಂಡೆಂಟು ಈ ಮಣಿಗೆ ಲುಕ್ ಕೊಟ್ಬಿಡುತ್ತೆ. ಅದೇ ನೀವು ಆರ್ಟಿಫಿಷಿಯಲ್ದು ಒಂದು ಪೆಂಡೆಂಟ್ ಇದೆ, ತೋರಿಸ್ತೀನಿ ರೀ. ಈ ಪೆಂಡೆಂಟು ಇದು ಬಂದು ಸಿಲ್ವರ್, ಇದು ಗೋಲ್ಡ್ ಪಾಲಿಷ್ ಮಾಡಿಸಿರೋದು. ಈಗ ಒಂದು ವರ್ಷದಿಂದ ಈಚೆಗೆ ಜಾಸ್ತಿ ಸಿಲ್ವರ್ದು ಪೆಂಡೆಂಟ್ಗಳು, ಸಿಲ್ವರ್ಗು ಡಿಸೈನ್ಸ್ ಜಾಸ್ತಿ ಬಂದಿರೋದ್ರಿಂದ ನನಗಿದು 3000 ಕೊಟ್ಟು ತೊಗೊಂಡಿದ್ದೆ. ಸುಮಾರು ಇದನ್ನು ನಾನು 1-1.5 ವರ್ಷ ಹಾಕಿದ್ದೀನಿ. ಇದು ತೊಗೊಂಡು 2 ವರ್ಷದ ಮೇಲೆ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಡಿಸೈನು ಇದು ಕಾಲೇ ಒಂದು ಸರಿ ಪಾಲಿಷ್ ಹೋಗ್ಬಿಟ್ಟಿತ್ತು, ಪಾಲಿಷ್ ಹಾಕ್ಸಿದ್ದೀನಿ. 2ನೇ ಸರಿ ಪಾಲಿಷ್ ಹಾಕಿರೋದು. ಪಾಲಿಷ್ಗೊಂದು 500 ರೂಪಾಯಿ ಆಗಿದೆ. ಗೋಲ್ಡಿಂದ ತೊಗೊಳಕ್ಕಾಗದೇ ಇದ್ದರು ಈ ಥರ ಸಿಲ್ವರಲ್ಲಿ ತುಂಬ ಡಿಸೈನ್ಸ್ ಬಂದಿದೆ. ಅಂದರೆ ಒಂದು ವರ್ಷದ ತನಕ ಏನೂ ಆಗೋದಿಲ್ಲ. ನಾನು ತುಂಬ ಸರಿ ಹಾಕಿದ್ದೀನಿ ಈ ಒಂದು ಸಿಲ್ವರು ಮತ್ತು ಜ್ಯುವೆಲರ್ಸ್ನ, ತುಂಬ ಚೆನ್ನಾಗಿರುತ್ತೆ. ಇದು 1 ವರ್ಷ ಆಯ್ತಾ ಎಲ್ಲಿ ಅಂದರೆ ಈ ಮೇಲ್ಗಡೆ ಮಾತ್ರ ಸ್ವಲ್ಪ ಬೆಳ್ಳಗಾಗುತ್ತೆ, ಬೇರೆ ಏನೂ ಆಗೋದಿಲ್ಲ. ಯಾಕಂದರೆ ಇದು ಬೆಳ್ಳಿ ಇರೋದ್ರಿಂದ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ನಾನು ನಿಮಗೆ ತೋರಿಸ್ಬೇಕು. ಈ ಥರ ಒಂದೇ ಒಂದು ಇದರಿಂದ ಎಷ್ಟು ಚೈನ್ನ ನಾವು ವೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ. ಆದರೂ ನನ್ನ ಅನಿಸಿಕೆ ನಾನು ತೋರಿಸ್ಬೇಕು ಅಂತ ಹೇಳಿ ಇವತ್ತು ನಾನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಇದು ಬೆಳ್ಳಿದು ಡಾಲರು, ಇದು ಚಿನ್ನದ ಡಾಲರು.
ಎಷ್ಟು ಒಂದು ವ್ಯತ್ಯಾಸ ಇದೆ ಅಂದರೆ, ನೋಡೋಕ್ಕೆ ಎರಡು ಅದೇ ಥರ ಕಾಣುತ್ತೆ. ಅದು ಇದು ಡಿಸೈನ್ ತುಂಬಾ ಗ್ರ್ಯಾಂಡ್ ಲುಕ್ ಬಂದಿದೆ. ಈ ಥರ ಮಣಿ ಡಿಸೈನ್ಗಳು ಇನ್ನೂ ತುಂಬ ಮಣಿ ಡಿಸೈನ್ಸ್ಗಳಿದ್ದಾವೆ ನನ್ನ ಹತ್ರ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ. ಮೊನ್ನೆ ಒಂದು ಟೀಕಾ ಚೈನ್ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ತೂಕನೂ ಕಡಿಮೆ ಇದ್ದರೆ ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಮಾಹಿತಿ ಕೊಟ್ಟು, ಮತ್ತು ಏನು ಈ ಒಂದು ಪೆಂಡೆಂಟ್ ನಾನು ತೊಗೊಂಡಿದ್ದೆ ಮತ್ತು ಆ ಚೈನ್ ತೊಗೊಂಡಿದ್ದೆ ಎರಡೂ ನಾನು ಅಡ್ರೆಸ್ ಹೇಳ್ತೀನಿ ಸ್ನೇಹಿತರೆ. ಇದೆಲ್ಲ ನಿಮಗಿಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ನೋಡಿ.